ಎರಡನೇ ತರಗತಿ ಪಾಠ 8 ನನ್ನ ದೇವರು. ಚಿತ್ರವನ್ನು ಗಮನಿಸಿ ಬಣ್ಣ ತುಂಬು, ಅವುಗಳನ್ನು ಗುರುತಿಸಿ, ಕೆಳಗೆ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಹೆಸರನ್ನು ಬರೆ. ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಆ ಚಿತ್ರಗಳಿಗೆ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ. ಆ ಚಿತ್ರಗಳ ಹೆಸರು ಬರೆಯೋಕ್ಕೆ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ ಚಿತ್ರ ಇದೆ ಅಂತ ಹೇಳ್ಬಿಟ್ಟು ಬರೀಬೇಕು. ಮೊದಲನೇದಾಗಿ ಹಕ್ಕಿಗಳು. ಇಲ್ಲಿ ಹಕ್ಕಿಗಳಿವೆ. ಹಕ್ಕಿಗಳು, ಸೂರ್ಯ, ಮನೆಗಳು, ಚಿಟ್ಟೆ ಮತ್ತು ಮರ. ಅದೇ ಹೆಸರುಗಳನ್ನ ಇಲ್ಲಿ ಕೆಳಗಡೆ 1 by 1 ಬರಿಬೇಕು. ಅಭ್ಯಾಸ ನೋಡೋಣ ಬನ್ನಿ. ನನ್ನ ದೇವರು ಪದ್ಯವನ್ನು ರಾಗವಾಗಿ ಹಾಡಿ, ಆನಂತರ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿರಿ. ಫಸ್ಟ್ ಕ್ವಶನ್, ನಮಗೆ ಹಗಲಿನಲ್ಲಿ ಬೆಳಕು ಕೊಡುವವನು ಯಾರು? ನಮಗೆ ಹಗಲಿನಲ್ಲಿ ಬೆಳಕನ್ನು ಕೊಡುವವನು ಸೂರ್ಯ. ರೈತ ಎಲ್ಲಿ ದುಡಿಯುತ್ತಾನೆ? ರೈತ ಹೊಲದಲ್ಲಿ ದುಡಿಯುತ್ತಾನೆ. ಯೋಧ ಏತಕ್ಕಾಗಿ ಶ್ರಮಿಸುತ್ತಿದ್ದಾನೆ? ಯೋಧ ದೇಶಕ್ಕಾಗಿ ಶ್ರಮಿಸುತ್ತಿದ್ದಾನೆ. ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಾತ್ರಿ ವೇಳೆ ಬೆಳಕು ಕೊಡುವವನು ಯಾರು? ರಾತ್ರಿ ವೇಳೆ ಬೆಳಕು ಕೊಡುವವನು ಚಂದ್ರ. ಭೂಮಿ ಏನನ್ನು ಒದ್ದು ನಿಂತಿದೆ? ಭೂಮಿ ಹಸಿರನ್ನು ಒದ್ದು ನಿಂತಿದೆ. ವಿದ್ಯೆ ಕಲಿಸಿ ಯಾರು ಹಿತವ ನುಡಿವರು? ವಿದ್ಯೆ ಕಲಿಸಿ ಗುರುಗಳು ಹಿತವ ನುಡಿವರು. ನೆಕ್ಸ್ಟ್ ಮೈನ್, ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಸೂರ್ಯ, ಚಂದ್ರ, ಗುಡ್ಡ, ನಕ್ಷತ್ರ. ಗುಡ್ಡ ಗುಂಪಿಗೆ ಸೇರದ ಪದ, ಅದನ್ನು ಹೊರಗಡೆ ಬರಿಬೇಕು. ಬೆಳಕು, ಗಾಳಿ, ನೀರು, ರೈತ. ರೈತ ಪದವನ್ನು ಗುಂಪಿನಿಂದ ಹೊರಗೆ ಬರೀಬೇಕು. ಮಾದರಿಯಂತೆ ಪದ ಬರೆ. ಮಾದರಿ ಬರೆದಿದ್ದಾರೆ ಒಂದು. ಬೆಟ್ಟ, ಗುಡ್ಡ, ತಂದೆ, ತಾಯಿ, ಕಾಡು, ಮೇಡು, ಬಂಧು, ಬಳಗ. ನೆಕ್ಸ್ಟ್ ಮೈನ್, ಈ ಕಥೆಯನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇಲ್ಲೊಂದು ಕತೆ ಕೊಟ್ಟಿದ್ದಾರೆ ಮಕ್ಕಳೇ, ಅದನ್ನು ಓದ್ಬಿಟ್ಟು ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರ್ ಬರೀಬೇಕು. ಒಬ್ಬ ಬೇಟೆಗಾರ ಹಕ್ಕಿಗಳಿಗಾಗಿ ಕಾಳು ಚೆಲ್ಲಿ ಬಲೆ ಬೀಸಿದನು. ಹಕ್ಕಿಗಳು ಕಾಳುಗಳನ್ನು ನೋಡಿದವು. ಆಸೆಯಿಂದ ಕಾಳು ತಿನ್ನಲು ಹೋದವು. ಕೆಲವು ಬಲೆಯಲ್ಲಿ ಸಿಕ್ಕಿಕೊಂಡವು. ಚೀವ್ ಚೀವೆಂದು ಕೂಗಿಕೊಂಡವು. ಕೂಡಲೇ ಒಂದು ಉಪಾಯ ಮಾಡಿದವು. ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು. ಆನಂತರ ಬೇರೆಡೆಗೆ ಹೋಗಿ ಉಪಾಯವಾಗಿ ಬಲೆಯಿಂದ ಹೊರಬಂದವು. ಈಗೇನು ಕ್ವಶನ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಬೇಟೆಗಾರ ಯಾವುದಕ್ಕಾಗಿ ಬಲೆ ಬೀಸಿದನು? ಬೇಟೆಗಾರ ಹಕ್ಕಿಗಳಿಗಾಗಿ ಬಲೆ ಬೀಸಿದನು. ಎಲ್ಲ ಹಕ್ಕಿಗಳು ಸೇರಿ ಏನು ಮಾಡಿದವು? ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು. ಈ ಪೊಯಮ್ ಮುಗಿದ ಮೇಲೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಯೋಧ ಮತ್ತು ರೈತರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಬರಿಬೇಕು. ರೈತರು ಏನು ಮಾಡ್ತಾರೆ, ಯೋಧರು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಮಾಹಿತಿ ಸಂಗ್ರಹಿಸಿ ತಿಳ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.